ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನೀವು 3 ದಿವಸಗಳ ಕಾಲ 14, 15, 16 ದಿನಾಂಕದಂದು ನೀವೆಲ್ಲರೂ ಸಹ ದೀಪಾವಳಿ ಹಬ್ಬವನ್ನು ಸಡಗರವಾಗಿ ಆಚರಣೆ ಮಾಡಿ ಇಂದು ನಾವೆಲ್ಲರೂ ಸಹ ಮತ್ತೆ ನಮ್ಮ ಸೇವೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ವಿ. ಮಕ್ಕಳೇ, 9ನೇ ತರಗತಿಯ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ಅಧ್ಯಾಯ 1 ನಮ್ಮ ಸಂವಿಧಾನ ಅಂತಕ್ಕಂಥದ್ದು. ನಮ್ಮ ಸಂವಿಧಾನದಲ್ಲಿ ಈ ದಿನ ನಾವು ಕಲಿಯಬೇಕಾಗಿರ್ತಕ್ಕಂಥ ಅಂಶಗಳಂದರೆ, ಒಂದು ಪೀಠಿಕೆ ಯಾವ ರೀತಿ ಇತ್ತು, ಸಂವಿಧಾನದ ರಚನೆ, ಕರಡು ಸಮಿತಿ, ಸಂವಿಧಾನದ ಪ್ರಸ್ತಾವನೆ, ಭಾರತದ ಪ್ರಜೆಗಳಾದ ನಾವು, ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತಕ್ಕಂಥದ್ದನ್ನ ಬಗ್ಗೆ ತಿಳಿಯೋಣ. ಹಾಗೆಯೇ ಮಕ್ಕಳ, ಒಂದು ದೇಶದ ಅಂತಕ್ಕಂಥದ್ದು ಒಂದು ಅಧಿಕಾರವನ್ನು ನಡೆಸುವುದಕ್ಕಾಗಿ ತನ್ನದೇ ಆಗಿರ್ತಕ್ಕಂತಹ ಒಂದು ಕಾನೂನು ಚೌಕಟ್ಟು ಅಂತಕ್ಕಂಥದ್ದು ಅತ್ಯವಶ್ಯಕ ಬೇಕಾಗಿದೆ. ಅದರಲ್ಲಿ ಭಾರತದಂತಹ ಏನು ಪ್ರಜಾಪ್ರಭುತ್ವ ವಿಶ್ವದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಹೊಂದಿರತಕ್ಕಂತಹ ಭಾರತವನ್ನು ಒಂದು ಕಾನೂನು ಅಡಿಯಲ್ಲಿ ಚೌಕಟ್ಟಿನಲ್ಲಿ ನಾವು ಹೋಗ್ಬೇಕಾದ್ರೆ, ಒಂದು ಕಾನೂನು ಅಂತಕ್ಕಂಥದ್ದು, ಆಡಳಿತ ಅಂತಕ್ಕಂಥದ್ದು ಸುಗಮವಾಗಿ ನಡೀಬೇಕಾದ್ರೆ ಅದಕ್ಕೆ ಕಾನೂನು ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಆ ಉದ್ದೇಶಕ್ಕಾಗಿ ನಾವು ನಮ್ಮದೇ ಆಗಿರ್ತಕ್ಕಂತಹ ಸಂವಿಧಾನವನ್ನು ರಚನೆ ಮಾಡಬೇಕು. ಹಾಗಾದರೆ ಸಂವಿಧಾನವನ್ನು ರಚನೆ ಮಾಡುವುದಕ್ಕಿದ್ದಂತಹ ಪೂರ್ವದಲ್ಲಿದ್ದಂಥ ವ್ಯವಸ್ಥೆ ಹೇಗಿತ್ತು, ಸಂವಿಧಾನವನ್ನು ಹೇಗೆ ರಚನೆ ಮಾಡಲಾಯಿತು, ಸಂವಿಧಾನ ಅಂದರೆ ಏನು, ಸಂವಿಧಾನದ ಕರಡು ಸಮಿತಿಯ ಅಂತಕ್ಕಂಥದ್ದು ಯಾವ ರೀತಿ ಇತ್ತು, ಅದೇ ರೀತಿ ಸಂವಿಧಾನ ಅಂತಕ್ಕಂಥದ್ದು ಪೂರ್ವ ಪೀಠಿಕೆಯನ್ನು ಹೇಗೆ ಹೊಂದಿತ್ತು, ಹಾಗೆಯೇ ಅದರ ಒಂದು ಪ್ರಸ್ತಾವನೆ ಹೇಗಿತ್ತು ಅಂತಕ್ಕಂಥದ್ದನ್ನು, ಮತ್ತು ಅದರ ಲಕ್ಷಣಗಳು ಹೇಗಿತ್ತು ಅಂತಕ್ಕಂಥದ್ದು, ಹಾಗೆಯೇ ರಾಜ್ಯ ನಿರ್ದೇಶಾತ್ಮಕ ತತ್ವಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಈ ಒಂದು ಸಂವಿಧಾನ ಪಾಠ ಅಂತಕ್ಕಂಥದ್ದು ಹೊಂದಿದೆ ಮಕ್ಕಳ. ಸೊ ಅದೇ ಈಗ ನಾವು ಇವತ್ತಿಗೆ ಸಂಬಂಧಿಸಿದಂತೆ ಇಷ್ಟು ಫಲಿತಾಂಶಗಳನ್ನು ನಾವು ತಿಳಿಯೋಣ. ಮೊದಲನೇದಾಗಿರ್ತಕ್ಕಂಥದ್ದು, ಪೀಠಿಕೆಯನ್ನು ನಾವು ನೋಡಿದಾಗ ಭಾರತ 1947ರಲ್ಲಿ ಸ್ವಾತಂತ್ರ್ಯ ಹೊಂದಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಅನುಭವಿಸಿತು ಅಥವಾ ಸಮಸ್ಯೆಗಳಿರ್ತಕ್ಕಂಥದ್ದು ಕಾಣಬಹುದು. ಒಂದು, ಪಾಕಿಸ್ತಾನದಿಂದ ಬಂದ ನಿರಾಶ್ರಿತರಿಗೆ ಏನ್ ಮಾಡಬೇಕಾಗಿತ್ತು, ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವುದು. ಎರಡನೇದಾಗಿರ್ತಕ್ಕಂಥದ್ದು, ಸಂವಿಧಾನದ ಒಂದು ರಚನೆಯನ್ನು ಮಾಡಬೇಕಾಗಿರುತ್ತೆ. ಮೂರನೇದಾಗಿರ್ತಕ್ಕಂಥದ್ದು, ಸಂಸ್ಥಾನಗಳ ಒಂದು ವಿಲೀನೀಕರಣ. ಈ ಒಂದು ಭಾರತ ಸ್ವತಂತ್ರ ಹೊಂದಂತಹ ಸಂದರ್ಭದಲ್ಲಿ ಭಾರತ ಎದುರಿಸತಕ್ಕಂತಹ ಸವಾಲುಗಳು ಈ 3 ರೀತಿಯಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವು? ಪಾಕಿಸ್ತಾನದಿಂದ ಬಂದಂತಹ ಅವರಿಗೆ ನಿರಾಶ್ರಿತರಿಗೆ ಪುನರ್ವಸತಿಯನ್ನು ಕಲ್ಪಿಸಬೇಕಾಗಿರ್ತಕ್ಕಂಥದ್ದು, ಸಂವಿಧಾನವನ್ನು ರಚನೆ ಮಾಡತಕ್ಕಂಥದ್ದು, ಸಂಸ್ಥಾನಗಳ ಒಂದು ವಿಲೀನೀಕರಣವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ಭಾರತ ತನ್ನ ಸವಾಲುಗಳಲ್ಲಿ ಎದುರಿಸಬೇಕಾಗಿತ್ತು. ಈ ಒಂದು ಪಾಠದಲ್ಲಿ ಸಂಬಂಧಪಟ್ಟ ಹಾಗೆ ನಮಗೆ ತಿಳಿಸಿದ ಅಧ್ಯಯನಗಳಲ್ಲಿ ಸುಮಾರು 552 ಸಂಸ್ಥಾನಗಳು ಅಂತಕ್ಕಂಥವು ಭಾರತದಲ್ಲಿ. ಆ ಸಂಸ್ಥಾನಗಳನ್ನು ವಿಲೀನೀಕರಣ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಕ್ಕಂಥವರು ಒಂದು ನೇತೃತ್ವದಲ್ಲಿ ಈ ಸಂಸ್ಥಾನಗಳ ವಿಲೀನೀಕರಣವನ್ನು ಮಾಡ್ತಾರೆ. ಅದರಲ್ಲಿ ಪಾಕಿಸ್ತಾನ, ಜುನಾಗಢ ಮತ್ತು ಕಾಶ್ಮೀರ ಅಂತಕ್ಕಂಥದ್ದು ಎಡವಟ್ಟುಗಳ ಒಂದು ಸನ್ನಿವೇಶದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಕ್ಕಂಥವರು ತಮ್ಮದೇ ಆಗಿರ್ತಕ್ಕಂತಹ ಪಾತ್ರವನ್ನು ನಿಭಾಯಿಸುವುದರ ಮೂಲಕ ಸಂಸ್ಥಾನಗಳನ್ನು ವಿಲೀನೀಕರಣ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಯಾರು ವಹಿಸಿದ್ರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಕ್ಕಂಥವರು. ಅದಾದ ನಂತರ ನಮ್ದ ಎರಡನೇ ಅಂಶ ಆಗಿರ್ತಕ್ಕಂತಹ ಒಂದು
ಆಡಳಿತದ ಒಂದು ಚೌಕಟ್ಟನ್ನ ನಡೆಸಿಕೊಂಡು ಹೋಗಬೇಕಾದ್ರೆ ದೇಶದ ಒಂದು ಆಡಳಿತ ಅಂತಕ್ಕಂಥದ್ದು ಸುಗಮವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಬೇಕಾದ್ರೆ ಒಂದು ಕಾನೂನಿನ ವ್ಯವಸ್ಥೆ ಅಂತಕ್ಕಂಥದ್ದು ಬೇಕಾಗಿದ್ದು, ಅದಕ್ಕಾಗಿ ಸಂವಿಧಾನದ ಒಂದು ರಚನೆ ಅಂತಕ್ಕಂಥದ್ದು ಸವಾಲಾಗಿ ನಮಗೆ ಕಂಡು ಬರುತ್ತೆ. ಈ ಸವಾಲನ್ನ ಹೇಗೆ ನಿಭಾಯಿಸ್ತಾರೆ, ಆ ಸವಾಲಿಗೆ ಸಂವಿಧಾನವನ್ನ ರಚನಾ ಸಮಿತಿಯನ್ನು ಹೇಗೆ ಮಾಡ್ತಾರೆ, ಸಂವಿಧಾನವನ್ನು ಹೇಗೆ ರಚನೆ ಮಾಡ್ತಾರೆ ಮತ್ತು ಕರಡು ಸಮಿತಿಯನ್ನ ಹೇಗೆ ಕರಡು ಸಮಿತಿಯನ್ನು ಹೇಗೆ ಸಿದ್ಧಪಡಿಸಿ ಯಾವ್ಯಾವ ಅಂಶಗಳನ್ನ ಬಳಕೆ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿದ್ರು ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ನೋಡೋಣ. ಹೀಗೆ ಭಾರತ ಅಂತಕ್ಕಂಥದ್ದು 1947ರಲ್ಲಿ ಸ್ವತಂತ್ರ ಹೊಂದಿದಾಗ ಈ ಸವಾಲುಗಳನ್ನು ಎದುರಿಸಿತು. ಅದರಲ್ಲಿ ಈ ಒಂದು ಪಾಕಿಸ್ತಾನದಿಂದ ಬಂದಂತಹ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸ್ತಕ್ಕಂಥದ್ದನ್ನು ನಾವು ಮುಂದೆ ಒಂದು ಅಧ್ಯಾಯದಲ್ಲಿ ನಾವು ತಿಳಿದ್ವಿ. ಹಾಗೆ ಸಂವಿಧಾನದ ಒಂದು ರಚನೆ ಅಂತಕ್ಕಂಥದ್ದು ಯಾವ ರೀತಿಯನ್ನು ಮಾಡ್ತಾರೆ, ಸಂಸ್ಥಾನಗಳನ್ನು ಗೆಲ್ಲುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೇತೃತ್ವವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದೇ ರೀತಿ ಈ ಸಮಸ್ಯೆಗಳಲ್ಲಿ ನಾವು ಎರಡನೇ ಅಂಶವಾಗಿರ್ತಕ್ಕಂತಹ ಒಂದು ಏನು ಸಂವಿಧಾನದ ಒಂದು ರಚನೆಯನ್ನ ಹೇಗೆ ಮಾಡ್ತಾರೆ, ಒಂದು ದೇಶದ ಆಡಳಿತ ನಿರ್ವಹಣೆಗೆ ಕಾನೂನು ಅಂತಕ್ಕಂಥದ್ದು ಅವಶ್ಯಕತೆ ಇದೆ. ಆ ಕಾನೂನನ್ನು ರಚನೆ ಮಾಡಬೇಕಾದ್ರೆ ನಮಗೆ ಸಂವಿಧಾನದ ಒಂದು ರಚನೆ ಅಂತಕ್ಕಂಥದ್ದು ಕಾಣ್ತೀವಿ. ಹಾಗಾದರೆ ಸಂವಿಧಾನ ಎಂದರೆ ಏನು? ಸಂವಿಧಾನ ಎಂದರೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನ ನಾವೇನಂತ ಕರಿತೀವಿ, ಸಂವಿಧಾನ ಅಂತ ಹೇಳ್ಬಿಟ್ಟು ಕರಿತೀವಿ. ಒಂದು ರಾಷ್ಟ್ರದಲ್ಲಿರ್ತಕ್ಕಂತಹ ಒಂದು ಮೂಲಭೂತ ಕಾನೂನನ್ನ ಸಾಮಾನ್ಯವಾಗಿ ಸಂವಿಧಾನವೆಂದು ಕರಿತೀವಿ. ಸಂವಿಧಾನ ಅಂತಕ್ಕಂಥದ್ದು ಆಡಳಿತ ವ್ಯವಸ್ಥೆಗೆ ಏನ್ ಮಾಡ್ತದೆ, ಚೌಕಟ್ಟನ್ನ ಒದಗಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ಇರುತ್ತದೆ. ನೋಡಿ, ಸಂವಿಧಾನ ರಚನೆಯನ್ನ ಮಾಡಬೇಕಾಗಿತ್ತು, ಒಂದು ಆಡಳಿತವನ್ನು ನಿರ್ವಹಣೆಯನ್ನು ಮಾಡುವುದಕ್ಕಾಗಿ ಒಂದು ಮೂಲಭೂತವಾಗಿರ್ತಕ್ಕಂಥ ಕಾನೂನು ಅಂತಕ್ಕಂಥ ವ್ಯವಸ್ಥೆ ನಮಗೆ ಬೇಕಾಗಿತ್ತು. ಆ ಉದ್ದೇಶಕ್ಕಾಗಿ ಅದನ್ನು ಸಂವಿಧಾನ ಎಂದು ಕರೆಯುತ್ತೇವೆ. ಸಂವಿಧಾನ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಆಡಳಿತ ವ್ಯವಸ್ಥೆಗೆ ಒಂದು ಚೌಕಟ್ಟನ್ನು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಒಂದು ಆಡಳಿತ ವ್ಯವಸ್ಥೆಯನ್ನು ಚೌಕಟ್ಟನ್ನು ನಡೆಸಿಕೊಂಡು ಹೋಗಬೇಕಾದ್ರೆ ನಮಗೆ ಸಾಮಾನ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ಶಿಫಾರಸುಗಳು ಅಥವಾ ಆಯೋಗಗಳು ಅಂತಕ್ಕಂಥದ್ದು ಯಾವ್ಯಾವ ಅಂತಂದ್ರೆ, ಮೊದಲನೇದಾಗಿರ್ತಕ್ಕಂಥದ್ದು ಮೋತಿಲಾಲ್ ನೆಹರು ಸಮಿತಿಯ ಒಂದು ಶಿಫಾರಸುಗಳು. ಅಂದ್ರೆ ಸಂವಿಧಾನ ರಚನೆ ಆಗಬೇಕಂದ್ರೆ ಏನೇನು ಬೇಕಾಗಿರ್ತಕ್ಕಂತಹ ಒಂದು ಅಂಶಗಳು, ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂದ್ರೆ ಮೋತಿಲಾಲ್ ನೆಹರು ಅವರ ಸಮಿತಿಯ ಶಿಫಾರಸುಗಳು ಮತ್ತು ಎರಡನೇದಾಗಿರ್ತಕ್ಕಂಥ 1939ರ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದ ನಿರ್ಣಯಗಳು ಹಾಗೂ ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳು. ಒಂದನೇದಾಗಿರ್ತಕ್ಕಂಥದ್ದು ಮೋತಿಲಾಲ್ ನೆಹರು ಅವರ ಒಂದು ಶಿಫಾರಸುಗಳು, ಎರಡನೇದಾಗಿರ್ತಕ್ಕಂಥದ್ದು 1939ರ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದ ನಿರ್ಣಯಗಳು, ಹಾಗೆ ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳು. ಕ್ಯಾಬಿನೆಟ್ ಆಯೋಗ ಅಂತಂದ್ರೆ ಒಬ್ಬ ಭಾರತೀಯರಾಗಿರ್ತಕ್ಕಂತಹ ರಕ್ಷಣಾ ಸಚಿವ ಆಗಿರ್ಬೋದು, ಅಥವಾ ಭಾರತದ ವ್ಯವಹಾರ ಕಾರ್ಯದರ್ಶಿಗಳಾಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಂತೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರ್ಬೋದು, ಅಥವಾ ನೌಕಾಪಡೆಯ ಮುಖ್ಯಸ್ಥನಾಗಿರ್ಬೋದು. ಈ ಆಯೋಗ ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥದ್ದು ಲಾರ್ಡ್ ಎಥಿಕ್ ಲಾರೆನ್ಸ್ ಅಂತಕ್ಕಂಥವನು. ಲಾರ್ಡ್ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ, ಹಾಗೂ ಸರ್ ಸಫೋರ್ಸ್ ಕ್ರಿಪ್ಸ್ ಅಂತಕ್ಕಂಥ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಎ.ವಿ. ಅಲೆಕ್ಸಾಂಡರ್ ನೌಕಾಪಡೆಯ ಮುಖ್ಯಸ್ಥರು. ಈ ಒಂದು ಕ್ಯಾಬಿನೆಟ್ ಆಯೋಗದ ಒಂದು ಸದಸ್ಯರು ಸೇರಿಕೊಳ್ಳುವುದರ ಮೂಲಕ ಕ್ಯಾಬಿನೆಟ್ ಅನ್ನ ರಚನೆ ಮಾಡಿಕೊಳ್ಳುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾರೆ. ನೋಡಿ, ಒಂದು ಸಂವಿಧಾನ ಅಂತಂದ್ರೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಅಂತ ಹೇಳ್ಬಿಟ್ಟು ಕರೀತಾರೆ. ಸಂವಿಧಾನದ ಒಂದು ಕಾನೂನನ್ನ ಆಡಳಿತ ನಿರ್ವಹಣೆಗೆ ನಮಗೆ ಕಾನೂನು ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವು? ಒಂದು ಮೋತಿಲಾಲ್ ನೆಹರು ಸಮಿತಿಯ ಒಂದು ಶಿಫಾರಸುಗಳು, ಹಾಗೂ 1939ರ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿಯ ಅಧಿವೇಶನದ ನಿರ್ಣಯಗಳು, ಹಾಗೆ
ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳು. ಈ ಒಂದು ಆಯೋಗಗಳನ್ನ ಆಧಾರದ ಮೂಲಕ ಸಂವಿಧಾನವನ್ನ ರಚನೆ ಮಾಡುವುದು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿತು. ಹೀಗೆ 1946ರಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನ ರಚನೆ ಮಾಡಲಾಯಿತು. ಸಂವಿಧಾನ ರಚನಾ ಸಮಿತಿಯನ್ನ ರಚನೆ ಮಾಡಲಾಯಿತು. ರಚನೆ ಆಯಿತು ಎಷ್ಟರಲ್ಲಿ? 1946ರಲ್ಲಿ ಕ್ಯಾಬಿನೆಟ್ ನಂತರ ಭಾರತೀಯರಿಂದ ಕೂಡಿರ್ತಕ್ಕಂಥ ಸಂವಿಧಾನ ರಚನೆ ಸಭೆಯನ್ನ ರಚನೆ ಮಾಡಲಾಯಿತು. ಭಾರತೀಯರನ್ನ ಕೂಡಿರ್ತಕ್ಕಂಥ ಒಟ್ಟಾರೆಯಾಗಿ ಎಷ್ಟು ಸದಸ್ಯರುಗಳು ಅಂತಕ್ಕಂಥವ್ರು ಇದ್ರಪ್ಪ ಅಂದ್ರೆ 389 ಸದಸ್ಯರುಗಳು ಇದ್ರು. ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥದ್ದು ಇಬ್ಬಾಗವಾದಾಗ ಕೇವಲ ಎಷ್ಟು ಜನ ಸದಸ್ಯರಿದ್ದು? 299 ಸದಸ್ಯರನ್ನ ಒಳಗೊಂಡಿತ್ತು. 299 ಸದಸ್ಯರನ್ನ ಮಾತ್ರ ಒಳಗೊಂಡಿತ್ತು. ಅದರಲ್ಲಿ ನಮ್ಮ ಮೈಸೂರು ಸಂಸ್ಥಾನದಿಂದ 7 ಜನರು ಮಾತ್ರ ಭಾಗವಹಿಸಿದ್ರು. ಮೈಸೂರು ಸಂಸ್ಥಾನದಿಂದ 7 ಜನ ಸದಸ್ಯರು ಅನ್ನ ಒಳಗೊಂಡಿದ್ದು ಭಾಗವಹಿಸಿದರು. ನೋಡಿ, ಸಂವಿಧಾನ ರಚನೆ ಸಮಿತಿಯ ರಚನೆಯನ್ನ ಭಾರತೀಯರಿಂದ ಕೂಡಿರ್ತಕ್ಕಂಥ ಸದಸ್ಯರನ್ನ ರಚನೆ ಮಾಡಲಾಯಿತು 1946ರಲ್ಲಿ. ಒಟ್ಟು 389 ಸದಸ್ಯರಿದ್ರು. ಆದರೆ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥದ್ದು 2 ಒಂದು ಪ್ರದೇಶಗಳು, ಒಂದು ರಾಷ್ಟ್ರಗಳು ವಿಭಾಗವಾದವು. ಒಂದು ಪಾಕಿಸ್ತಾನ ಮತ್ತು ಒಂದು ಭಾರತ ಅಂತಕ್ಕಂಥ ವಿಭಾಗ ಆದಾಗ ಹಾಗಾದ್ರೆ ಉಳಿದಿರ್ತಕ್ಕಂಥ ಸದಸ್ಯರು ಎಷ್ಟಿದ್ರು? ಕೇವಲ 289. 389 18ರಲ್ಲಿರೋ 9 ಕೇವಲ 90 ಜನ ಸದಸ್ಯರು ಅಂತಕ್ಕಂಥದ್ದು. ಅವರಲ್ಲಿ ಈ ಸಭೆಯ ಅಂತಕ್ಕಂಥದ್ದು ಕೊಂಡಿತು. ಇದಾದ ನಂತರ ನಾವು ನೋಡಿದಾಗ ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ 1940ರಲ್ಲಿ ನಡೆಯಿತು. ಇದೊಂದು ಐತಿಹಾಸಿಕ ಘಟನೆಯಾಗಿದೆ. ಎಷ್ಟರಲ್ಲಿ ನಡೆಯಿತು? 1946 ಡಿಸೆಂಬರ್ 9ರಂದು ಸಂವಿಧಾನ ಸಮಿತಿಯ ರಚನೆ ಅಂತಕ್ಕಂಥದ್ದು ಆಯಿತು. ಡಿಸೆಂಬರ್ 9ರಂದು ಸಂವಿಧಾನ ಏನಾಯಿತು? ಸಂವಿಧಾನ ಸಭೆಯ ಮೊದಲ ಅಧಿವೇಶನ. ನಡೆಯಿತು. ಒಂದನೇದಾಗಿರ್ತಕ್ಕಂಥದ್ದು ಸಂವಿಧಾನ ಅಂತಕ್ಕಂಥದ್ದು ಒಂದು ರಾಷ್ಟ್ರದ ಮೂಲಭೂತ ಹಕ್ಕು. ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ಸಂವಿಧಾನ ಕರಿತೀವಿ. ಸಂವಿಧಾನ ರಚನಾ ಸಭೆ ಇರ್ತಕ್ಕಂಥದ್ದು 1946ರಲ್ಲಾಯಿತು. ಇದು ಕೇವಲ ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿತ್ತು? 389 ಸದಸ್ಯರನ್ನ ಒಳಗೊಂಡಿತ್ತು. ಆದರೆ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ವಿಭಾಗವಾದ ಕೇವಲ 299 ಮಾತ್ರ ಸದಸ್ಯರಿದ್ದರು. ಆದರೆ ಮೈಸೂರು ಸಂಸ್ಥಾನದಲ್ಲಿ 7 ಜನ ಸದಸ್ಯರು ಭಾಗವಹಿಸಿದರು. ಡಿಸೆಂಬರ್ 9, 1946ರಂದು ಮೊದಲ ಅಧಿವೇಶನ ಅಂತಕ್ಕಂಥದ್ದು ನಡೀತು. ಇದರ ಹಂಗಾಮಿ ಸಚ್ಚಿದಾನಂದ ಸಿಂಹ ಅಂತಕ್ಕಂಥದ್ದು ಹಂಗಾಮಿ ಸಮಿತಿಯ ಸದಸ್ಯರಂತಕ್ಕಂಥವ್ರು ಆಗ್ತಾರೆ, ಅಧ್ಯಕ್ಷರಂತಕ್ಕಂಥವ್ರು ಆಗ್ತಾರೆ. ಸಚ್ಚಿದಾನಂದ ಸಿಂಹ, ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥದ್ದು. ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥವನು ಇದರ ಹಂಗಾಮಿ ಅಧ್ಯಕ್ಷರಾಗ್ತಾರೆ. ಸಚ್ಚಿದಾನಂದ ಸಿಂಹ ಅಂತಕ್ಕಂಥವನು ಸಿನ್ಹಾ. ಈ ನಂತರ 1946 ಡಿಸೆಂಬರ್ 11ರಂದು 1946 ಡಿಸೆಂಬರ್ 11ರಂದು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥವರು
ಏನಾಗ್ತಾರೆ ಇವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗ್ತಾರೆ. ಉಪಾಧ್ಯಕ್ಷರಾಗಿ ನಾವು ಟಿ ಕೃಷ್ಣಮೂರ್ತಿಯವರನ್ನ ನಾವು ನೋಡ್ತೀವಿ. ಕೃಷ್ಣಮಾಚಾರಿ ಉಪಾಧ್ಯಕ್ಷರಾಗಿ, ಟಿ ಕೃಷ್ಣಮಾಚಾರಿ ಅಂತಕ್ಕಂಥವರು ಇವರು ಉಪಾಧ್ಯಕ್ಷರಾಗಿ ನಾವು ಕಾಣ್ತೀವಿ. ನೋಡಿ, ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು 1946ರಲ್ಲಿ ಒಂದು ಅಧಿವೇಶನ ಅಂತಕ್ಕಂಥ ನಡೀತು. ಇದು ಕೇವಲ 389 ಸದಸ್ಯರನ್ನೊಳಗೊಂಡಿದ್ದು, ಅದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ವಿಭಾಗವಾದಾಗ ಕೇವಲ ಎಷ್ಟು ಜನ ಸದಸ್ಯರು 299. ಹಾಗೆಯೇ ಮೈಸೂರು ಸಂಸ್ಥಾನದ 7 ಜನ ಸದಸ್ಯರಂತಕ್ಕಂಥವರು ಆಯ್ಕೆಯಾಗಿದ್ದರು. ಈ ಒಂದು ಮೈಸೂರು ಇದು 1900 ಡಿಸೆಂಬರ್ 9, 1946ರಂದು ಮೊದಲ ಅಧಿವೇಶನ ಅಂತಕ್ಕಂಥದ್ದಾಯಿತು. ಈ ಅಧಿವೇಶನದಲ್ಲಿ ಹಂಗಾಮಿ ಅಧ್ಯಕ್ಷರನ್ನಾಗಿ ನಾವು ಸಚ್ಚಿದಾನಂದ ಸಿಂಹ ಅಂತಕ್ಕಂಥವ್ರು ಹಂಗಾಮಿ ಅಧ್ಯಕ್ಷರಾಗಿ ನೋಡ್ತೀವಿ. ಅದಾದ ನಂತರ 1946 ಡಿಸೆಂಬರ್ 11ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನ ರಚನೆಯ ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಉಪಾಧ್ಯಕ್ಷರಾಗಿ ಟಿ ಕೃಷ್ಣಮಾಚಾರ್ಯರನ್ನ ಆಯ್ಕೆ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ಇರ್ತಕ್ಕಂಥವ್ರು. ಅದೇ ರೀತಿ ಅದರಲ್ಲಿ ಈ ಶಿಫಾರಸುಗಳ ಜೊತೆಗೆ ಈ ಒಂದು ಸದಸ್ಯರು ಇರ್ತಕ್ಕಂಥವರು ಹಾಕುವುದರ ಮೂಲಕ ಕೊನೆಯಲ್ಲಿ ಏನ್ ಮಾಡ್ತಾರಂತಂದ್ರೆ, ಭಾರತದಲ್ಲಿ ಭಾಗವಹಿಸಿರ್ತಕ್ಕಂತಹ ಇತರ ಸದಸ್ಯರುಗಳಂತಂದ್ರೆ ನಾವು ನೋಡ್ತಕ್ಕಂಥದ್ದು ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಕ್ಕಂಥವ್ರು, ಹಾಗೆ ಅಂಬೇಡ್ಕರ್ ಅವರು ಅಂತಕ್ಕಂಥವ್ರು. ಅದರ ಜೊತೆಗೆ ನಾವು ನೋಡ್ತಕ್ಕಂಥದ್ದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತಕ್ಕಂಥವ್ರು, ಸಿ ರಾಜಗೋಪಾಲಾಚಾರಿ ಹಾಗೂ KM ಮುನ್ಷಿ, ಶ್ರೀಮತಿ ಸರೋಜಿನಿ ದೇವಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪನಾಳು, ಕರ್ನಾಟಕದಲ್ಲಿರ್ತಕ್ಕಂಥ S ನಿಜಲಿಂಗಪ್ಪ, KC ರೆಡ್ಡಿ ಮತ್ತು ಕೆಂಗಲ್ ಹನುಮಂತಯ್ಯ, ಸುಬ್ರಹ್ಮಣ್ಯ ಮೊದಲಾದವರು ಈ ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ಇತರ ಭಾರತೀಯ ಮತ್ತು ಕರ್ನಾಟಕದ ಸದಸ್ಯರುಗಳಂತಕ್ಕಂಥ ನಾವು ಕಾಣ್ತೀವಿ. ಯಾರ್ಯಾರು ಜವಾಹರ್ಲಾಲ್ ನೆಹರು ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು, ಆಮೇಲೆ ಮೌಲಾನಾ ಅಬುಲ್ ಕಲಾಂ ಅಂತಕ್ಕಂಥವನು, ಅಬುಲ್ ಕಲಾಂ ಅಂತಕ್ಕಂಥವನು, ಅಬುಲ್ ಕಲಾಂ ಆಜಾದ್ ಅಂತಕ್ಕಂಥವನು, ಹಾಗೆ ಸಿ ರಾಜಗೋಪಾಲಾಚಾರಿ, KM ಮುನ್ಷಿ, ಸರೋಜಿನಿ ದೇವಿ ನಾಯ್ಡು, ಶ್ರೀಮತಿ ಸುಚೇತಾ ಲಾಲಿ ಅಂತಕ್ಕಂತಹ ಒಬ್ಬ ಸದಸ್ಯರುಗಳು ಆಯ್ಕೆಯಾದರೆ, ಕರ್ನಾಟಕದಿಂದ KC ರೆಡ್ಡಿ, ನಿಜಲಿಂಗಪ್ಪ ಮತ್ತು ಕೆಂಗಲ್ ಹನುಮಂತಯ್ಯ ಹಾಗೂ ಟೇಕೋರು ಸುಬ್ರಹ್ಮಣ್ಯ ಅಂತಕ್ಕಂತಹ ಸದಸ್ಯರುಗಳು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ವ್ಯಕ್ತಿಗಳು. ಯಾರ್ಯಾರಂತಂದ್ರೆ ಮೊನ್ನೆಯದಾಗಿರ್ತಕ್ಕಂತಹವರು ಯಾರ್ಯಾರು ನೋಡೋಣ. ಈಗ ಸಂವಿಧಾನ ರಚನಾ ಸಮಿತಿ ಅಂತಕ್ಕಂಥದ್ದು ಯಾವಾಗ ಕಾರ್ಯವನ್ನ ಪ್ರವೃತ್ತ ಮತ್ತು ಮೊದಲ ಅಧಿವೇಶನ ಅಂತಕ್ಕಂಥದ್ದು ನೋಡಿ. ಈ ಸಂವಿಧಾನ ರಚನೆಗೆ ಸಂಬಂಧಿಸಿಪಟ್ಟ ಹಾಗೆ ಯಾವ್ಯಾವ ಸಂವಿಧಾನ ಎಂದರೆ, ಸಂವಿಧಾನ ಅಂತಕ್ಕಂಥದ್ದು ಒಂದು ಮೂಲಭೂತ ಕಾನೂನು ಸಂವಿಧಾನ ಅಂತ ಕರಿತೀವಿ. ಆಡಳಿತ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಚೌಕಟ್ಟನ್ನ ಒದಗಿಸುತ್ತದೆ. ಹಾಗಾದರೆ ಸಂವಿಧಾನ ರಚನೆಗೆ ಕಾರ್ಯವನ್ನ ಮಾಡಬೇಕಾದ್ರೆ, ಸಂವಿಧಾನ ರಚನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಶಿಫಾರಸುಗಳು ಯಾವ್ಯಾವಪ್ಪ ಅಂದರೆ, ಮೋತಿಲಾಲ್ ನೆಹರು ಅವರ ಸಮಿತಿಯ ಶಿಫಾರಸುಗಳು ಹಾಗೂ 1939ರ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದ ನಿರ್ಣಯಗಳು, ಹಾಗೆಯೇ ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳು ಆಧಾರದ ಮೇಲೆ ಸಂವಿಧಾನ ರಚನೆಗೆ ಪ್ರೇರಕವಾಗಿರ್ತಕ್ಕಂತಹ ಒಂದು ಶಿಫಾರಸುಗಳು ಮತ್ತು ನಿರ್ಣಯಗಳು ಆಗಿದೆ. ಹಾಗಾದರೆ ಸಂವಿಧಾನವನ್ನ ನಾವು ರಚನೆ ಮಾಡುವುದಕ್ಕೆ 1946ರಲ್ಲಿ ಡಿಸೆಂಬರ್ 9ರಂದು ಒಂದು ಭಾರತೀಯರಿಂದ ಕೂಡಿರ್ತಕ್ಕಂತಹ ಒಂದು ಸಮಿತಿಯನ್ನ ಅಧಿವೇಶನವನ್ನ ಮೊದಲ ಸಮಿತಿಯನ್ನ ಮಾಡಲಾಯಿತು. ಈ ಸಮಿತಿಯ ಅಧ್ಯಕ್ಷರನ್ನಾಗಿ, ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥವರನ್ನ ಆಯ್ಕೆ ಮಾಡಲಾಯಿತು. ಅದಾದ ನಂತರ 1947
46 ಡಿಸೆಂಬರ್ 11ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಟಿ ಕೃಷ್ಣಮಾಚಾರ್ಯರನ್ನ ನೇಮಕ ಮಾಡಲಾಯಿತು. ಭಾರತದಿಂದ ಇತರ ಸದಸ್ಯರು ಭಾಗವಹಿಸಿರ್ತಕ್ಕಂತಹ ವ್ಯಕ್ತಿಗಳು ಯಾರ್ಯಾರಪ್ಪ ಅಂತಂದರೆ ಒಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಕ್ಕಂಥವ್ರು, ಮತ್ತು ಜವಾಹರ್ಲಾಲ್ ನೆಹರು ಅಂತಕ್ಕಂಥವ್ರು, ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥವ್ರು, ಮೌಲಾನಾ ಅಬುಲ್ ಕಲಾಂ ಅಂತಕ್ಕಂಥ ಆಜಾದ್ ಅಂತಕ್ಕಂಥ ವ್ಯಕ್ತಿಗಳು, ಹಾಗೆ ಸರೋಜಿನಿ ದೇವಿ ನಾಯ್ಡು ಮತ್ತು ಸುಚೇತ ಕೃಪಲಾನಿ ಅಂತಕ್ಕಂತಹ ವ್ಯಕ್ತಿಗಳು, ಹಾಗೆಯೇ ಸಿ ರಾಜಗೋಪಾಲಾಚಾರಿ ಅಂತಕ್ಕಂಥವರು, ನೆಕ್ಸ್ಟ್ ಕರ್ನಾಟಕದಿಂದ S ನಿಂಜಲಿಂಗಪ್ಪ, KC ರೆಡ್ಡಿ, ಆಮೇಲೆ ನಾವು ನೋಡ್ತಕ್ಕಂಥವರು ಕೆಂಗಲ್ ಹನುಮಂತಯ್ಯ, ಟಿ ಕೋರು ಮತ್ತು ಸುಬ್ರಹ್ಮಣ್ಯ ಅಂತಕ್ಕಂಥ ವ್ಯಕ್ತಿಗಳು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ವ್ಯಕ್ತಿಗಳು ಆಗಿದ್ದರು. ಈ ರೀತಿಯಾಗಿರ್ತಕ್ಕಂತಹ ಒಂದು ಅಧಿವೇಶನ ಅಂತಕ್ಕಂಥದ್ದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿ ಅಂತಕ್ಕಂಥದ್ದು ನೇಮಕವಾಯಿತು. ಈ ಒಂದು ಸಂವಿಧಾನ ರಚನಾ ಕಾರ್ಯವನ್ನು ರಚಿಸಲು ಸಾಮಾನ್ಯವಾಗಿ ಇಷ್ಟು ಸಂವಿಧಾನ ರಚನೆ ಆಯಿತು. ಈಗ ಕರಡು ಸಮಿತಿ ಅಂತಕ್ಕಂಥದ್ದು ಒಟ್ಟಾರೆ ಎಲ್ಲ ಸದಸ್ಯರುಗಳನ್ನ ಸೇರಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಅಂತಂದ್ರೆ ಕರಡು ಸಮಿತಿ ಅಂತಕ್ಕಂಥದನ್ನ ನೇಮಕ ಮಾಡಿತು. ಈ ಸಂವಿಧಾನವನ್ನು ರಚಿಸುವುದಕ್ಕೆ 2 ವರ್ಷ 11 ತಿಂಗಳು ಮತ್ತು 18 ದಿನಗಳ ಅಂತಕ್ಕಂಥದ್ದು ಕೆಲಸ ಅಂತಕ್ಕಂಥ ಹಿಡಿಯುತ್ತೆ. 18 ದಿನಗಳು ನೋಡಿ. ಕರಡು ಸಮಿತಿಯ ಒಂದು ಸಮಯ ಅಂತಕ್ಕಂಥದ್ದು ಕರಡು ಸಮಿತಿಯನ್ನು ರಚನೆ ಮಾಡುವುದಕ್ಕಾಗಿ 2 ವರ್ಷ 11 ತಿಂಗಳು 18 ದಿನಗಳನ್ನ ತೆಗೆದುಕೊಂಡಿತು. ಹೀಗೆ ಕರಡು ಸಮಿತಿಯಲ್ಲಿದ್ದಂತಹ ಸದಸ್ಯರು ಅಂತಕ್ಕಂಥವರು ನಿರಂತರವಾಗಿ ಕೆಲಸವನ್ನು ನಿರ್ವಹಿಸಿ ಅನೇಕ ಸದಸ್ಯರುಗಳು ಮಂಡಿಸಿದ ತಿದ್ದುಪಡಿಗಳ ಮೇಲೆ ಚರ್ಚೆಯನ್ನು ಮಾಡಲಾಯಿತು. ಹೀಗೆ ನೋಡಿ, ಸಂವಿಧಾನ ರಚನೆ ಸಭೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಇಷ್ಟೆಲ್ಲ ಸದಸ್ಯರುಗಳು ಏನು ಭಾರತದಿಂದ ಮತ್ತು ಕರ್ನಾಟಕದಿಂದ ಸದಸ್ಯರುಗಳು ಅಂತಕ್ಕಂಥದ್ದನ್ನು ನೇಮಕ ಮಾಡಿ ಸುಮಾರು 11 ತಿಂಗಳು 2 ವರ್ಷ 11 ತಿಂಗಳು 18 ದಿನಗಳು ಕಾಲವನ್ನು ನಡೆಸಿ ತಮ್ಮದಾಗಿರ್ತಕ್ಕಂತಹ ಈ ಕಾರ್ಯವನ್ನ ಸಂಪೂರ್ಣ ಮಾಡೋದಕ್ಕೆ ಸಂವಿಧಾನವನ್ನ ಒಂದು ಕರಡು ಸಮಿತಿಯನ್ನು ರಚನೆ ಮಾಡೋದಕ್ಕೆ ಎಲ್ಲರೂ ಸಹ ತಮ್ಮಲ್ಲಿ ಕಂಡುಬಂದಂತಹ ನಿರ್ಣಯಗಳನ್ನ ಚರ್ಚೆಯನ್ನ ಮಾಡಲಾಯಿತು. ಅನೇಕ ನಂತರ ಕರಡು ಒಂದು ಸಮಿತಿ ಸಂವಿಧಾನವನ್ನ ರಚನೆ ಮಾಡ್ತಾರೆ. ಇವೆಲ್ಲರ ಚರ್ಚೆಗಳ ಮೂಲಕ ಅಥವಾ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಹೋರಾಟ ಮಾಡುವುದರ ಮೂಲಕ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಸಂವಿಧಾನಕ್ಕೆ ಒಂದು ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದರಿಂದ ನಾವು ಕೆಲವು ರಾಷ್ಟ್ರಗಳಿಂದ ಕೊಡುಗೆಗಳನ್ನು ಪಡ್ಕೊಂಡಿದ್ವಿ. ಒಂದೇನು ಬ್ರಿಟಿಷ್ ಸರ್ಕಾರ ಹೊರಡಿಸಿರ್ತಕ್ಕಂತಹ ಬ್ರಿಟಿಷ್ ಸರ್ಕಾರ ಹೊರಡಿಸಿದ ಒಂದು 1909, 1919, 1935 ಒಂದು ಕಾಯ್ದೆಗಳ ಒಂದು ಬ್ರಿಟನ್ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಬ್ರಿಟನ್ ಸಂಸದೀಯ ಕಾಯ್ದೆಗಳು ಇವುಗಳನ್ನು ಸಹ ನಾವು ನಮ್ಮ ಸಂವಿಧಾನದಲ್ಲಿ ಎರವಲಾಗಿ ಪಡ್ಕೊಂಡು ಅವುಗಳನ್ನು ನಮ್ಮ ಸಂವಿಧಾನದ ಕರಡು ಸಮಿತಿಯಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಆಮೇಲೆ ಎರಡನೇದಾಗಿರ್ತಕ್ಕಂಥದ್ದು ಅಮೇರಿಕದ ಬಿಲ್ಸ್ ಆಫ್ ರೈಟ್ಸ್ ಅಂತಕ್ಕಂಥದ್ದನ್ನ ನಾವು ಪಡ್ಕೊಂಡಿರ್ತಕ್ಕಂಥದ್ದು. ಮೂರನೇದಾಗಿರ್ತಕ್ಕಂಥದ್ದು ಐರಿಷ್ ಅಥವಾ ಒಂದು ಐರ್ಲ್ಯಾಂಡಿನ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಂಡು ಸಾಮಾಜಿಕ ನಿರ್ದೇಶನ ತತ್ವಗಳನ್ನು ಇವುಗಳನ್ನ ನಾವು ಅಳವಡಿಸಿಕೊಂಡಿರ್ತಕ್ಕಂಥದ್ದನ್ನ ಕಾಣಬಹುದು. ಒಂದನೇದಾಗಿರ್ತಕ್ಕಂಥದ್ದು ನಾವು ಬ್ರಿಟಿಷ್ ಸರ್ಕಾರದ ಪ್ರಮುಖವಾಗಿರ್ತಕ್ಕಂತಹ ಕಾಯ್ದೆಗಳನ್ನು ಬ್ರಿಟನ್ ಸಂಸದೀಯ ಕಾಯ್ದೆಗಳನ್ನು ಪಡ್ಕೊಂಡಿದ್ವಿ. 1909, 1919, 1935 ಒಂದು
ಸಂಸದೀಯ ಕಾಯ್ದೆಗಳನ್ನು ಬ್ರಿಟನ್ನಿನ, ಅಮೆರಿಕದ ಬಿಲ್ಸ್ ಆಫ್ ರೈಟ್ಸ್, ನೆಕ್ಸ್ಟ್ ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮ ಕರಡು ಸಮಿತಿಯನ್ನ ರಚಿಸಲಾಯಿತು. ಅಂತಿಮವಾಗಿ ನವೆಂಬರ್ 26ರಂದು 1990ರಲ್ಲಿ ಈ ಒಂದು ಅಂಗೀಕರಿಸಿ 1950 ಜನವರಿ 26ರಂದು ಕರಡು ಸಮಿತಿ ಅಂತಕ್ಕಂಥ ಸಿದ್ಧವಾಗಿ ಅದು ಜಾರಿಗೆ ಬಂದಿತು. ಈ ದಿನವನ್ನೇ ನಾವು ಭಾರತ ರಾಷ್ಟ್ರೀಯ ಹಬ್ಬವಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡತಕ್ಕಂಥದ್ದನ್ನು ನಾವು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಇವುಗಳನ್ನು ನಾವು ಪಾಲನೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಸಂವಿಧಾನ ರಚನಾ ಸಭೆಯನ್ನ ರಾಜೇಂದ್ರ ಪ್ರಸಾದ್ ಅವರ ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥದ್ದು. ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಮಾಡಿ ಅನೇಕ ಭಾರತೀಯರು ಮತ್ತು ಕರ್ನಾಟಕದ ಸದಸ್ಯರುಗಳಂತಕ್ಕಂಥವರು ಭಾಗವಹಿಸುವುದರ ಮೂಲಕ, ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತಕ್ಕಂಥವರು ಭಾಗವಹಿಸುವ ಮೂಲಕ ಸುಮಾರು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಸತತವಾಗಿ ಆ ಒಂದು ಕಾರ್ಯವನ್ನು ನಿರಂತರವಾಗಿ ನಿರ್ವಹಿಸುವುದರ ಮೂಲಕ ಕೆಲವು ರಾಷ್ಟ್ರಗಳ ಒಂದು ವಿಚಾರಗಳನ್ನು ಎರವಲಾಗಿ ಪಡೆದುಕೊಂಡು ಅವುಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡ್ರು. ಆ ಒಂದು ಎರವಲಾಗಿ ಮಾಡಿರ್ತಕ್ಕಂಥ ಅಂಶಗಳು ಯಾಕಂದರೆ ಬ್ರಿಟನ್ ಸಂಸದೀಯ ಕಾಯ್ದೆಗಳಾಗಿರ್ತಕ್ಕಂಥ 1909, 1935, 1935 ಅಂಶಗಳು, ಅಮೆರಿಕದ ಬಿಲ್ಸ್ ಆಫ್ ರೈಟ್ಸ್ ಅಂತಕ್ಕಂಥದ್ದು, ಹಾಗೆಯೇ ಐರ್ಲೆಂಡ್ನ ಸಾಮಾಜಿಕ ನಿರ್ದೇಶಕ ತತ್ವಗಳನ್ನು ರಚನೆ ಒಂದು ಎರವಲಾಗಿ ಪಡೆದುಕೊಳ್ಳುವುದರ ಮೂಲಕ ಭಾರತದ ಸಂವಿಧಾನವನ್ನು ನಾವು ಅಂತಿಮವಾಗಿ ನವೆಂಬರ್ 26, 1946ರಂದು ಅಂಗೀಕರಿಸಿ 1950 ಜನವರಿ 26ರಂದು ಅದನ್ನು ಜಾರಿಗೆ ತರಲಾಯಿತು. ಆ ದಿನವನ್ನೇ ನಾವು ಇವತ್ತು ಒಂದು ರಾಷ್ಟ್ರೀಯ ಹಬ್ಬಗಳಾಗಿ ಆಚರಣೆ ಮಾಡ್ತೀವಿ. ಆ ರಾಷ್ಟ್ರೀಯ ಹಬ್ಬಗಳಲ್ಲಿ ಇದು ಒಂದು ಮೊದಲಾಗಿರ್ತಕ್ಕಂಥದ್ದು ಸ್ವತಂತ್ರ ದಿನಾಚರಣೆ ಒಂದು, ಮತ್ತು ಈ ಜನವರಿ 26ರಂದು ನಡೀತಕ್ಕಂತಹ ಒಂದು ಗಣರಾಜ್ಯೋತ್ಸವ, ಹಾಗೆ ಗಾಂಧಿ ಜಯಂತಿ ಅಂತಕ್ಕಂಥದ್ದನ್ನು ಭಾರತದ ಪ್ರಮುಖ ರಾಷ್ಟ್ರೀಯ ಹಬ್ಬಗಳಾಗಿ ನಾವು ಕಾಣ್ತೀವಿ. ಇಷ್ಟು ಹೀಗೆ ಕರಡು ಸಮಿತಿಯ ಒಂದು ಅಧ್ಯಕ್ಷರನ್ನಾಗಿ ನಾವು ಯಾರನ್ನ ಕಾಣ್ತೀವಿ? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ಕಾಣ್ತೀವಿ. ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್. ಹಾಗೂ ಇವರನ್ನ ಸಂವಿಧಾನದ ಶಿಲ್ಪಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸಂವಿಧಾನದ ಶಿಲ್ಪಿ. ಹೀಗೆ ಸಂವಿಧಾನ ಅಂತಕ್ಕಂಥದ್ದು, ಸಂವಿಧಾನದಲ್ಲಿ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಪ್ರಮುಖವಾಗಿ ಕಾಣುವುದರ ಮೂಲಕ ಅವರನ್ನ ನಾವೇನಂತ ಕರಿತೀವಿ? ಸಂವಿಧಾನದ ಒಂದು ಕರಡು ಸಮಿತಿಗೆ ಹೋರಾಟವನ್ನು ಮಾಡಿ ಅಧ್ಯಕ್ಷರಾಗಿ ಹಾಗೂ ಸಂವಿಧಾನದ ಹೋರಾಟದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿರ್ತಕ್ಕಂತಹ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಕಾಣ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥ ರಚನೆಯಾಗಿ 1950 ಜನವರಿ 26ರಂದು ಅಧಿಕಾರ ಒಂದು ಅಸ್ತಿತ್ವಕ್ಕೆ ಬರುತ್ತೆ. ಈ ಒಂದು ಏನೇನು ಒಳಗೊಂಡಿದೆ ಸಂವಿಧಾನ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂತಹ ಪೂರ್ವ ಪೀಠಿಕೆ ಹಾಗೂ ಅದರ ಜೊತೆಗೆ ಮತ್ತು ಸಂವಿಧಾನದ ಲಕ್ಷಣಗಳು, ಹಾಗೆಯೇ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಹಾಗೂ ಮೂಲಭೂತ ಹಕ್ಕುಗಳ ಜೊತೆಗೆ ರಾಜ್ಯ ನಿರ್ದೇಶನ ತತ್ವಗಳು ಅಂತಕ್ಕಂಥವು, ಆಮೇಲೆ
ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥದ್ದು ರಚನೆಯಾಗಿ ತನ್ನದೇ ಆಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡೋಣ. ಮೊಟ್ಟ ಮೊದಲಾಗಿ ನಾವು ನೋಡ್ತಕ್ಕಂಥದ್ದು ಭಾರತದ ಸಂವಿಧಾನದ ಪ್ರಸ್ತಾವನೆ ಅಥವಾ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ. ನಾನು ನೋಡ್ತೀನಿ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ. ಹಾಗಾದರೆ ಪೂರ್ವ ಪೀಠಿಕೆ ಎಂದರೆ ಏನು? ಸಂವಿಧಾನದಾಗಿರ್ತಕ್ಕಂತಹ ರೂಪರೇಷ, ಮೌಲ್ಯ, ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಾಂಶವನ್ನೇ ಒಳಗೊಂಡಿರುವುದಕ್ಕೆ ಪೂರ್ವ ಪೀಠಿಕೆ. ಮೌಲ್ಯಗಳನ್ನ, ಸಿದ್ಧಾಂತಗಳನ್ನ, ಮೌಲ್ಯ ಸಿದ್ಧಾಂತಗಳನ್ನ ಹಾಗೂ ರೂಪರೇಷೆಗಳನ್ನ ಒಳಗೊಂಡಿರುವುದನ್ನ ಏನಂತ ಕರಿತೀವಿ? ನಾವು ಪೂರ್ವ ಪೀಠಿಕೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸಂವಿಧಾನವು ತನ್ನದೇ ಆಗಿರತಕ್ಕಂತಹ ಮೌಲ್ಯಗಳನ್ನ, ಸಿದ್ಧಾಂತಗಳನ್ನ, ರೂಪರೇಷೆಗಳನ್ನ ಒಳಗೊಂಡಿರತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಚೌಕಟ್ಟನ್ನ, ಆಡಳಿತ ಒಂದು ನಿರ್ವಹಣೆಗೆ ಸುಗಮವಾಗಿ ನಡೆಯಬೇಕಾದ ಒಂದು ಚೌಕಟ್ಟನ್ನು ಒಳಗೊಂಡಿರ್ತಕ್ಕಂಥದ್ದು ಪೂರ್ವ ಪೀಠಿಕೆ ಅಂತ ಹೇಳ್ಬಿಟ್ಟು ಕರಿತೀವಿ. ಆನಂತರ ಈ ಒಂದು ಪೂರ್ವ ಪೀಠಿಕೆಗೆ ಸಂಬಂಧಿಸಿದಂತೆ ಸಂವಿಧಾನ ರಚನಾಕಾರರು ತಮ್ಮದೇ ಆಗಿರ್ತಕ್ಕಂತಹ ವಿಚಾರಧಾರೆಗಳನ್ನು ಹಾಗೂ ಜನರ ಧ್ಯೇಯಗಳನ್ನು ನಿರ್ಮಿಸಿ ಪೋಷಿಸತಕ್ಕಂತಹ ಒಂದು ಆದರ್ಶ ತತ್ವವಾಗಿದೆ. ನೋಡಿ, ಸಂವಿಧಾನ ರಚನಾಕಾರರು ತಮ್ಮದೇ ಆದ ವಿಚಾರಧಾರೆ ಹಾಗೂ ಜನತೆಯ ಧ್ಯೇಯಗಳನ್ನು ಸಹ ನಿರ್ಧರಿಸಿ ಪೋಷಿಸಿಕೊಂಡಿರತಕ್ಕಂಥ ಒಂದು ಆದರ್ಶ ತತ್ವವಾಗಿದೆ. ಒಟ್ಟಾರೆಯಾಗಿ ಸಮಿತಿಯಲ್ಲಿ ಬರ್ತಕ್ಕಂತಹ ಸದಸ್ಯರು ಅಂತಕ್ಕಂಥ ತಮ್ಮದೇ ವಿಚಾರಧಾರೆಗಳನ್ನ ಮತ್ತು ಜನರ ಧ್ಯೇಯಗಳನ್ನ ಅಳವಡಿಸಿ ಆದರ್ಶ ಒಂದು ತತ್ವವನ್ನಾಗಿ ಮಾಡಿರ್ತಕ್ಕಂಥದ್ದು. ಈ ಪ್ರಸ್ತಾವನೆಯು ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರು ಅವರು ತಾವು ಮಂಡಿಸಿರ್ತಕ್ಕಂತಹ ಧ್ಯೇಯಗಳ ನಿರ್ಣಯವನ್ನು ಏನ್ ಮಾಡಿರ್ತಕ್ಕಂಥದ್ದು ಸಂವಿಧಾನ ರಚನಾ ಸಭೆ ಜನವರಿ 22ರಲ್ಲಿ ಅಂಗೀಕರಿಸಿತು. ಜನವರಿ 22, 1947ರಲ್ಲಿ ಅಂಗೀಕರಿಸಿತು. ನೋಡಿ, ಸಂವಿಧಾನದ ಪೂರ್ವ ಪೀಠಿಕೆ ಅಂತಕ್ಕಂಥದ್ದು ತನ್ನದೇ ಇರತಕ್ಕಂತಹ ಸಿದ್ಧಾಂತಗಳನ್ನ, ಮೌಲ್ಯಗಳನ್ನ, ರೂಪರೇಷೆಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದನ್ನ ಪೂರ್ವ ಪೀಠಿಕೆ ಅಂತ ಕರೆದ್ವಿ. ಸಂವಿಧಾನ ರಚನಾಕಾರರು ತಮ್ಮದೇ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಹಾಗೂ ಜನತೆಯ ಧ್ಯೇಯಗಳನ್ನು ಆದರ್ಶಗಳ ರೂಪವಾಗಿ ತತ್ವಗಳಾಗಿ ಪರಿಗಣಿಸತಕ್ಕಂಥದ್ದು. ಈ ಪ್ರಸ್ತಾವನೆ ಡಿಸೆಂಬರ್ 13 ಜವಾಹರ್ಲಾಲ್ ನೆಹರು ಅವರು ಧ್ಯೇಯ ನಿರ್ಣಯಗಳನ್ನು ಜನವರಿ 22, 1947ರಲ್ಲಿ ಅಂಗೀಕರಿಸಿರ್ತಕ್ಕಂಥದ್ದನ್ನು ಈ ನಿರ್ಣಯ ಭಾರತ ಸ್ವತಂತ್ರ ಗಣರಾಜ್ಯ, ಪ್ರಜಾಗಳ ಪರಮಾಧಿಕಾರ, ಜನತೆಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ಒದಗಿಸತಕ್ಕಂಥದ್ದು. ಈ ಧ್ಯೇಯಗಳ ಜನತೆಯ ಒಂದು ಧ್ಯೇಯ ಅಂತಕ್ಕಂಥದ್ದು ಭಾರತ ಒಂದು ಗಣರಾಜ್ಯ. ಹಾಗೆಯೇ ಭಾರತ ಒಂದು ಪ್ರಜೆಗಳಾದ ನಾವು ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾವು ಕಾಣ್ತೀವಿ. ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರಧಾರೆಗಳನ್ನ ಜವಾಹರ್ಲಾಲ್ ನೆಹರು ಅಂತಕ್ಕಂಥವರು
ಡಿಸೆಂಬರ್ 13, 1946 ಜವಾಹರ್ಲಾಲ್ ನೆಹರು ಅವರು ತಮ್ಮದಾಗಿರ್ತಕ್ಕಂತಹ ದೇಹ ನಿರ್ಣಯಗಳನ್ನ ಜನವರಿ 22, 1947ರಲ್ಲಿ ಅಂಗೀಕರಿಸುವುದರ ಮೂಲಕ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿದ್ರು. ಈ ರೀತಿಯಾಗಿರ್ತಕ್ಕಂತಹ ಭಾರತದ ಪ್ರಜೆಗಳಾದ ನಾವು ಏನನ್ನ ಕೆಲಸವನ್ನ ಕರ್ತವ್ಯವನ್ನ ಮಾಡಬೇಕು, ಹಾಗೆ ಸಮಾಜವಾದ ಎಂದರೇನು, ಜಾತ್ಯತೀತ ಅಂದ್ರೇನು, ಇದು ಯಾವಾಗ ಅಸ್ತಿತ್ವಕ್ಕೆ ಬರ್ತವೆ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದ್ರೆ ಏನು ಅಂತಕ್ಕಂಥದನ್ನ ನಾವು ಈಗ ಒಂದೊಂದಾಗಿ ನೋಡುತ್ತಾ ಹೋಗೋಣ ಮಕ್ಕಳ. ಈಗ ಒಂದನೇದಾಗಿರ್ತಕ್ಕಂತಹ ನಾವು ಇದು ಭಾರತದ ಪ್ರಸ್ತಾವನೆಯಲ್ಲಿ, ಸಂವಿಧಾನ ಪ್ರಸ್ತಾವನೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂತಕ್ಕಂಥದನ್ನ ನೋಡಿದಾಗ, ಭಾರತದ ಈ ಪ್ರಸ್ತಾವನೆ ಅಂತಕ್ಕಂಥದ್ದು ಒಳಗೊಂಡಿರ್ತಕ್ಕಂಥ ಅಂಶಗಳು ಏನೇನಪ್ಪ ಅಂತಂದ್ರೆ, ಜನತೆಯ ಒಂದು ಧ್ಯೇಯಗಳ ಜೊತೆಗೆ ಭಾರತ ಪ್ರಜೆಗಳಾಗಿರ್ತಕ್ಕಂಥವ್ರು ನಾವು ಏನ್ ಮಾಡಬೇಕು, ಸಮಾಜವಾದ ಅಂದ್ರೆ ಏನು, ಜಾತ್ಯತೀತ ಅಂದ್ರೆ ಏನು, ಪ್ರಜಾಸತ್ತಾತ್ಮಕ ಅಂದ್ರೆ ಏನು ಅಂತಕ್ಕಂಥದನ್ನ ನಾವು ಚಿತ್ರಣವನ್ನು ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದು. ಈ ನಿರ್ಣಯವು ಭಾರತದ ಸಂವಿಧಾನದ ಪೂರ್ವ ಪೀಳಿಗೆಯಲ್ಲಿ ತುಂಬಾ ಅರ್ಥಗರ್ಭಿತವಾಗಿದ್ದು ಭಾರತ ರಾಜಕೀಯ ಚಿತ್ರಣ ಸೂಚಿಸುತ್ತದೆ ಮತ್ತು ಸಂವಿಧಾನಕ್ಕೆ ಒಂದು ದೀಪವಾಗಿದೆ. ಕೆಲವರು ಇದನ್ನ ಏನಂದರೆ ಸಂವಿಧಾನದ ಒಂದು ರಾಜಕೀಯ ಜಾತಕ ಅಂತ ಹೇಳಿದರೆ, ಸಂವಿಧಾನದ ಒಂದು ಪ್ರಸ್ತಾವನೆ ಅಥವಾ ಪೀಠಿಕೆಯನ್ನ. ಆಮೇಲೆ ಕೆಲವರು ಸಂವಿಧಾನದ ಒಡವೆ ಎಂದು ಬಡಿಸಿದರೆ, ಕೆಲವರು ರಾಜಕೀಯ ಜಾತಕ ಎಂದು ಹೇಳಿಬಿಟ್ಟಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಭಾರತ ಪ್ರಪಂಚದಲ್ಲಿ ತಮ್ಮದೇ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣಬಹುದು. ಈಗ ಒಂದನೇದಾಗಿರ್ತಕ್ಕಂಥದ್ದು, ಭಾರತ ಅಂತಕ್ಕಂಥದ್ದು ಪ್ರಜೆಗಳಾದ ನಾವು ಭಾರತೀಯರಂತಕ್ಕಂತಹ ಒಂದು ಮನೋಭಾವನೆಯನ್ನ ತಾಳಬೇಕು. ಭಾರತದಲ್ಲಿ ನಮ್ಮದೇ ಆಗಿರ್ತಕ್ಕಂತಹ ಒಂದು ಪಾತ್ರವನ್ನು ಉಳಿಸಿಕೊಡಬೇಕಂತಕ್ಕಂಥದ್ದನ್ನು ಮಾಡಿರ್ತಕ್ಕಂಥದ್ದು ನೋಡು. ಎರಡನೇದಾಗಿರ್ತಕ್ಕಂಥದ್ದು, ಭಾರತ ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರದೆ ಯಾವುದದು ಗಣರಾಜ್ಯ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಪ್ರಜಾಸತ್ತಾತ್ಮಕ ಗಣರಾಜ್ಯ ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರದೆ ಸಾರ್ವಭೌಮ ರಾಷ್ಟ್ರವಾಗಿ ವಿಶ್ವದ ಯಾವುದೇ ಬಣಕ್ಕೆ ಸೇರದೆ ತನ್ನದೇ ಆಗಿರ್ತಕ್ಕಂಥ ಸ್ವತಂತ್ರ ವಿದೇಶ ನೀತಿ, ಅರಿತ ನೀತಿ, ಯೋಜನಾತ್ಮಕ ಅನುಸರಿಸಿ ಆಂತರಿಕ ಬಾಹ್ಯ ಪ್ರವೃತ್ತಿಗೆ ಭಾರತವು ಒಂದು ಸಾರ್ವಭೌಮ ರಾಷ್ಟ್ರ. ಭಾರತ ಸಾರ್ವಭೌಮ ರಾಷ್ಟ್ರ, ಪ್ರಸ್ತಾವನೆಗಳಾಗಿರ್ತಕ್ಕಂತಹ ರಾಷ್ಟ್ರ, ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರದೆ ಅಥವಾ ಬಾಹ್ಯ ಆಂತರಿಕ ವಿಚಾರಗಳಿಗೆ ಗುರಿಯಾಗದೆ ತನ್ನದೇ ಆಗಿರ್ತಕ್ಕಂತಹ ಶ್ರೇಷ್ಠವಾದ ಅತ್ಯುನ್ನತವಾದ ಅಧಿಕಾರವನ್ನು ಹೊಂದಿರತಕ್ಕಂಥದ್ದೇ ಸಾರ್ವಭೌಮ. ತನ್ನದಾಗಿರ್ತಕ್ಕಂತಹ ಸ್ವಾತಂತ್ರ್ಯತೆಯನ್ನ ಮತ್ತು ತನ್ನದಾಗಿರ್ತಕ್ಕಂತಹ ವಿದೇಶಾಂಗ ನೀತಿಯನ್ನ ಹಾಗೂ ಹರಿತ ನೀತಿ ಅಂತಕ್ಕಂಥದ್ದನ್ನ ಹೊಂದಿ ಯಾವುದೇ ಶಕ್ತಿಶಾಲಿ ಬಣಕ್ಕೆ ಸೇರದೆ ಸ್ವತಂತ್ರವಾಗಿ ಆಂತರಿಕ ಬಾಹ್ಯಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಅಂತಕ್ಕಂಥದ್ದು ಹೇಳಿ, ಆ ಒಂದು ಸಾರ್ವಭೌಮ ರಾಷ್ಟ್ರದಲ್ಲಿ ಭಾರತ ಪ್ರಜೆಗಳಾದ ನಾವು ಭಾರತೀಯರು ಅಂತಕ್ಕಂಥದ್ದನ್ನ ನಾವು ಮನಗಾಣಬೇಕು. ಎರಡನೇದಾಗಿರ್ತಕ್ಕಂಥದ್ದು ಜಾತ್ಯತೀತ. ಭಾರತ ಅಂತಕ್ಕಂಥದ್ದು ಸಂವಿಧಾನದಲ್ಲಿ ತಿಳಿಸುವಂತೆಯೇ ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ. ಯಾವುದೇ ಜಾತಿಯನ್ನ ಮೇಲು ಕೀಳು ಅಂತಕ್ಕಂಥದ್ದು ಒಂದು ಮನೋಭಾವನೆ ತೋರದೆ ಎಲ್ಲಾ ಜಾತಿಯರನ್ನ ತನ್ನದಾಗಿರ್ತಕ್ಕಂತಹ ಒಂದು ಮನೋಭಾವನೆಯನ್ನ ಮೂಡಿಸಿ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಜನರಲ್ಲಿ ಸಮಾನತೆ ಭಾವನೆಯನ್ನ ಮೂಡಿಸತಕ್ಕಂಥದ್ದನ್ನ ಕಾಣಬಹುದು. ಇದಕ್ಕೆ ಸಂಬಂಧಿಸಿದ ಹಾಗೆ ಮುಂದೆ ನಾವು ಆ ಮೂಲಭೂತ ಹಕ್ಕುಗಳ ಬಗ್ಗೆ ಯಾವ ರೀತಿ ಸಮಾನತೆಯನ್ನ ನೀಡಿದೆ ಅಂತಕ್ಕಂಥದ್ದನ್ನ ನಾವು ತಿಳಿಯಬಹುದು. ಹಾಗೆಯೇ ಭಾರತ ಅಂತಕ್ಕಂಥದ್ದು ಮೂರನೇದಾಗಿರ್ತಕ್ಕಂಥದ್ದು ಸಮಾಜವಾದ ಅಂತಕ್ಕಂಥದ್ದನ್ನ ಅಳವಡಿಸತಕ್ಕಂಥದ್ದನ್ನ ನಾವು ಕಾಣಬಹುದು. ಈ ಒಂದು ಸಮಾಜವಾದ ತತ್ವಗಳನ್ನು ಪ್ರಜಾಪ್ರಭುತ್ವ ಮೂಲಕ ಜಾರಿಗೆ ತರಲು ಸಾಧ್ಯ ಎಂದು ಪ್ರಸ್ತಾವನೆ ನೀಡಿದೆ. ಒಟ್ಟೆ ಯಾವುದು ಪ್ರಜಾಪ್ರಭುತ್ವ ರಾಷ್ಟ್ರ ಇರುತ್ತೋ ಅಲ್ಲಿ ಸಮಾಜವಾದವನ್ನ ಜಾರಿಗೆ ತರಬಹುದು. ಸಮಾಜವಾದ ಎಂಬ ಪದವನ್ನು 1976 42ನೇ ತಿದ್ದುಪಡಿಯಂತೆ ಇದನ್ನ ಜಾರಿಗೆ ತಂದು ಸಮಾಜವಾದವು ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ಭದ್ರ ಬುನಾದಿಯನ್ನಾಗಿ ರಾಜ್ಯ ನಿರ್ದೇಶನವನ್ನು ಜಾರಿಗೆ ತಂದಿರತಕ್ಕಂಥದ್ದು ನಾವು ಕಾಣಬಹುದು. ಅದೇ ರೀತಿ ರಾಜ್ಯ ನಿರ್ದೇಶ ತತ್ವಗಳನ್ನು 42 ತಿದ್ದುಪಡಿಗಳನ್ನು ಅಳವಡಿಸುವ ಈ ಮೂಲಕ ಸುಧಾರಣೆಯಾಗಿರ್ತಕ್ಕಂಥ ಆರ್ಥಿಕ ಪ್ರಗತಿಪರವಾದ ಚಟುವಟಿಕೆಗಳನ್ನು ಕೈಗೊಳ್ಳುವುದಕ್ಕೆ
ತನ್ನದೇ ಆಗಿರ್ತಕ್ಕಂಥ ಪ್ರೇರಣೆಯನ್ನ ನೀಡಿರ್ತಕ್ಕಂಥದ್ದನ್ನು ನಾವು ಸಮಾಜವಾದದಲ್ಲಿ ಕಾಣಬಹುದು. ಅದೇ ರೀತಿ ಜಾತ್ಯತೀತ ತತ್ವವನ್ನು ಸಹ ನಾವು 1976 42ನೇ ತಿದ್ದುಪಡಿಯಲ್ಲಿ ತಿಳಿಸುತ್ತಂತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿ ಜಾತ್ಯತೀತವನ್ನು ಸಹ ಭಾರತವನ್ನು ಯಾವುದೇ ಮತವನ್ನು ರಾಷ್ಟ್ರೀಯ ಮತವನ್ನಾಗಿ ನಿಲ್ಲಿಸಿಲ್ಲ. ಆದ್ದರಿಂದ ಭಾರತದಲ್ಲಿ ಎಲ್ಲಾ ಧರ್ಮಗಳನ್ನ ಎಲ್ಲಾ ಮತಗಳನ್ನ ತನ್ನದಾಗಿರ್ತಕ್ಕಂಥದ್ದನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಸರ್ವ ಧರ್ಮಕ್ಕೂ ಸಮಾನವಾಗಿರ್ತಕ್ಕಂಥ ಪ್ರಾತಿನಿಧ್ಯವಿರ್ತಕ್ಕಂಥದ್ದು. ಹಾಗೆಯೇ ಭಾರತದಲ್ಲಿ ಮೊನ್ನೆದು ಪ್ರಜಾಸತ್ತಾತ್ಮಕ ಗಣರಾಜ್ಯ. ಭಾರತದಲ್ಲಿ 5 ವರ್ಷಗಳಿಗೊಮ್ಮೆ ಚುನಾವಣೆ ಅಂತಕ್ಕಂಥದ್ದು ಸಾರ್ವತ್ರಿಕ ಚುನಾವಣೆಗಳು ನಡೆಯುತ್ತದೆ. ಒಂದು ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಯಿಂದ ಸ್ಥಳೀಯ ಮಟ್ಟದಿಂದ ಹಿಡಿದು ಕೇಂದ್ರ ಮಟ್ಟದವರೆಗೂ ಸಹ ಚುನಾವಣೆಗಳಂತಕ್ಕಂಥವು ನಡೀತವೆ. ಚುನಾವಣೆಯಲ್ಲಿ ಮುಕ್ತ ಪದ್ಧತಿಯನ್ನ ಅಳವಡಿಸಿ ನಮ್ಮ ಪ್ರಜಾಪ್ರಭುತ್ವವನ್ನು ಬಿಡಿಸತಕ್ಕಂಥದ್ದು. ಹಾಗೆ ಯಾವುದೇ ಚುನಾವಣೆ ಮೂಲಕ ಆಯ್ಕೆ ಮಾಡೋದು ಭಾರತೀಯ ಒಂದು ಗಣರಾಜ್ಯೋತ್ಸವ. ಯಾವುದೇ ಒಂದು ಉನ್ನತ ಹುದ್ದೆಯನ್ನು ಹೊಂದಬೇಕಾದ್ರೆ ಅಥವಾ ಉನ್ನತ ಹುದ್ದೆಯನ್ನು ಪಡೆಯಬೇಕಾದ್ರೆ ಚುನಾವಣಾ ಮೂಲಕ ಸ್ಪರ್ಧಿಸಿ ಒಬ್ಬ ರಾಷ್ಟ್ರಪತಿ ಆಗಿರ್ಬೋದು, ಒಬ್ಬ MLA ಆಗಿರ್ಬೋದು, ಅಥವಾ MP ಆಗಿರ್ಬೋದು, ಅಥವಾ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರ್ಬೋದು, ಸಾರ್ವತ್ರಿಕ ಚುನಾವಣೆಗಳ ಮೂಲಕ ಒಂದು ಪ್ರತಿನಿಧಿಸುವುದರ ಮೂಲಕ ಅಧಿಕಾರ ಚುಕ್ಕಾಣಿ ಇಡುವುದೇ ನಮ್ಮ ಭಾರತದ ಪ್ರಮುಖವಾಗಿರ್ತಕ್ಕಂತಹ ಗಣರಾಜ್ಯದ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂತಹ ಸಾರ್ವಭೌಮತ್ವವನ್ನ ಮತ್ತು ಜಾತ್ಯತೀತ ರಾಷ್ಟ್ರವಾಗಿ ಹಾಗೂ ಸಮಾಜವಾದ ಈ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಈ ಸಂವಿಧಾನದ ಪೂರ್ವ ಪೀಠಿಕೆಗಳಲ್ಲಿ ತಿಳಿಸಿದಂತೆ ಭಾರತ ಒಂದು ಸರ್ವಶ್ರೇಷ್ಠ ವಿಶ್ವದಲ್ಲಿ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಮಾಡಿದ ಸಾಧನೆಯನ್ನು ನಾವು ಕಾಣಬಹುದು. ಏನು ಭಾರತ ಸಾರ್ವಭೌಮ, ಯಾವುದೇ ದೇಶದ ಬಾಹ್ಯ ಆಂತರಿಕಕ್ಕೆ ಒಳಗಾಗದೆ ತನ್ನದೇ ಆಗಿರ್ತಕ್ಕಂತಹ ವಿದೇಶಾಂಗ ನೀತಿಯನ್ನು ಒಳಗೊಂಡು ಮತ್ತು ಹೊಲಿತ ನೀತಿಯನ್ನು ಹೊಂದಿ ಯಾವುದೇ ಶಕ್ತಿಶಾಲಿ ಬಣಕ್ಕೆ ಸೇರದೆ ತನ್ನದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದೇ ರೀತಿ ಭಾರತವು ಸರ್ವಧರ್ಮ ಸಮಾನತೆಯನ್ನು ಸಾರುವುದು, ಯಾವುದೇ ಧರ್ಮವನ್ನ ಮೇಲು ಕೀಳುವತಕ್ಕಂಥ ಮನೋಭಾವನೆ ತೋರದೆ ಎಲ್ಲಾ ಧರ್ಮಗಳನ್ನ ಸಮಾನತೆ ದೃಷ್ಟಿಯಿಂದ ಕಂಡಿರ್ತಕ್ಕಂಥದ್ದನ್ನು ನೋಡಬಹುದು. 1976 ತಿದ್ದುಪಡಿಯಂತೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗೆಯೇ ಸಮಾಜವಾದ ಅಂತಕ್ಕಂಥ 1976 ಒಂದು ಅಳವಡಿಸಿಕೊಂಡು 42ನೇ ತಿದ್ದುಪಡಿಯಲ್ಲಿ ರಾಷ್ಟ್ರ ನಿರ್ಮಾಣ ಬುನಾದಿಯನ್ನು ರಾಜ್ಯ ನಿರ್ದೇಶಿಸುವ ಮೂಲಕ ಸುಧಾರಣೆ ಮತ್ತು ಪ್ರಗತಿಪರ ಆರ್ಥಿಕ ಚಟುವಟಿಕೆಗಾಗಿ ಸಮಾಜವಾದವನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಭಾರತ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಪ್ರಜಾಸತ್ತಾತ್ಮಕ ಭಾರತದಲ್ಲಿ 5 ವರ್ಷಗಳಿಗೊಮ್ಮೆ ಚುನಾವಣೆ ಅಂತಕ್ಕಂಥದ್ದು ನಡೀತದೆ. ಈ ಚುನಾವಣೆ ಅಂತಕ್ಕಂಥದ್ದು ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಚುನಾವಣೆ ನೀಡುವುದು, ಕೇಂದ್ರ ಮಟ್ಟದಲ್ಲಿಯೂ ಸಹ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಯಾವುದೇ ಒಂದು ಭಾರತದ ಒಂದು ಉನ್ನತ ಹುದ್ದೆಯನ್ನು ಹೊಂದಬೇಕಾದ್ರೆ ಆ ಚುನಾವಣೆಗಳಂತಕ್ಕಂಥವು ಅತ್ಯವಶ್ಯಕವಾಗಿ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾರೆ. ಒಂದು ಭಾರತದ ಒಂದು ಉನ್ನತ ಅಧಿಕಾರವನ್ನು ಪಡೆಯಬೇಕಾದ್ರೆ, ಉನ್ನತ ಹುದ್ದೆಯನ್ನು ಹೊಂದಬೇಕಾದ್ರೆ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಅದರಲ್ಲಿ ಜಯಗಳಿಸುವುದರ ಮೂಲಕ ಆ ಒಂದು ಹುದ್ದೆಯನ್ನ ಅಲಂಕರಿಸಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಭಾರತದಲ್ಲಿ ಕಾಣ್ತೀವಿ. ಮಕ್ಕಳ, ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸಂವಿಧಾನದ ಪೂರ್ವ ಪೀಠಿಕೆ ಇರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಕಂಡುಕೊಂಡು ತನ್ನದಾಗಿರ್ತಕ್ಕಂತಹ ಮೌಲ್ಯ ಸಿದ್ಧಾಂತಗಳನ್ನ ಒಳಗೊಂಡಿದ್ದು ತನ್ನದಾಗಿರ್ತಕ್ಕಂತಹ ಪ್ರಭಾವವನ್ನು ಹೊಂದಿ ಈ ರೀತಿಯಾಗಿರ್ತಕ್ಕಂತಹ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಭಾರತ ಒಂದು ಸಾರ್ವಭೌಮ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ, ಸಮಾಜವಾದ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನೋಡುವುದು. ಮಕ್ಕಳೇ, ಈ ದಿನ ಇಷ್ಟು ನಾವು ಕಲಿತಿದ್ವಿ. ನೆಕ್ಸ್ಟ್ ನಾಳೆ ಭಾರತದ ಒಂದು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಮತ್ತು ಭಾರತ ಸಂವಿಧಾನದ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಇದುವರೆಗೂ ಆಗಿರ್ತಕ್ಕಂಥ ಪಾಠಗಳ ಬಗ್ಗೆ ಮಕ್ಕಳೇ ಅದರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನು ಇಡ್ತೀನಿ. ಅದರ ಉತ್ತರವನ್ನ ನೀವು ಬರೆದು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ. ಭಾರತ ಸ್ವತಂತ್ರ ಹೊಂದಿದ ನಂತರ ಎದುರಿಸಿದ ಸಮಸ್ಯೆಗಳು ಯಾವ್ಯಾವು? ಸಂವಿಧಾನ ರಚನೆಯ ಬಗ್ಗೆ ಒಂದು ಟಿಪ್ಪಣಿಯನ್ನ ಬರೆಯಿರಿ.
ಹಾಗಾದರೆ ಸಂವಿಧಾನದ ಪೂರ್ವ ಪೀಠಿಕೆ ಎಂದರೇನು? ಭಾರತ ಒಂದು ಸಾರ್ವಭೌಮ ರಾಷ್ಟ್ರವೇ ಹಾಗೂ ಜಾತ್ಯತೀತ ರಾಷ್ಟ್ರ ಎಂದರೇನು? ಸಮಾಜವಾದವನ್ನು ಭಾರತ ಸಂವಿಧಾನದಲ್ಲಿ ಯಾವಾಗ ಅಳವಡಿಸಿಕೊಳ್ಳಲಾಯಿತು? ಹಾಗೆಯೇ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದ್ರೇನು ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಹೀಗೆ ಈ ಒಂದು ವ್ಯವಸ್ಥೆಯನ್ನು ಭಾರತ ಸಂವಿಧಾನ ಹೊಂದಿದ್ದು. ನಮಸ್ಕಾರ ಮಕ್ಕಳೇ.